ಬಾಗಲಕೋಟೆ ಜಿಲ್ಲೆನಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಜಮಖಂಡಿಯಲ್ಲಿ ಹಾಸ್ಟೆಲ್ ಒಳಗಡೆ ನೀರು ನುಗ್ಗಿಬಿಟ್ಟಿದೆ. ಸರ್ವೋದಯ ವಿಶೇಷ ಚೇತನರ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ ಅಲ್ಲಿ ಮಹಿಳಾ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ಗೆ ನೀರು ನುಗ್ಗಿ ಸಮಸ್ಯೆ ಆಗ್ಬಿಟ್ಟಿದೆ. ಪಾಪ ಇಡೀ ರಾತ್ರಿ ವಿದ್ಯಾರ್ಥಿಗಳು ನಿದ್ದೆ ಮಾಡೋಕ್ಕಾಗದೆ ಪರದಾಡಿದ್ದಾರೆ. ಹಾಸ್ಟೆಲ್ಗೆ ಎಸಿ ತಹಶೀಲ್ದಾರ್ ಎಲ್ಲ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹಾಸ್ಟೆಲ್ ಸಿಬ್ಬಂದಿಗೆ ಹಿರಿಯ ಅಧಿಕಾರಿಗಳು ತರಾಟೆ ತಗೊಂಡಿದ್ದಾರೆ. ಏನ್ ನೀರು ನುಗ್ಗಿದ್ರೆ ಜನನ್ ಕರೆಸಿ ಅದನ್ನ ತಕ್ಷಣ. ಬಾಗಲಕೋಟೆ ಜಿಲ್ಲೆನಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಜಮಖಂಡಿಯಲ್ಲಿ ಹಾಸ್ಟೆಲ್ ಒಳಗಡೆ ನೀರು ನುಗ್ಗಿಬಿಟ್ಟಿದೆ. ಸರ್ವೋದಯ ವಿಶೇಷ ಚೇತನರ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ ಅಲ್ಲಿ ಮಹಿಳಾ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ಗೆ ನೀರು ನುಗ್ಗಿ ಸಮಸ್ಯೆ ಆಗ್ಬಿಟ್ಟಿದೆ. ಪಾಪ ಇಡೀ ರಾತ್ರಿ ವಿದ್ಯಾರ್ಥಿಗಳು ನಿದ್ದೆ ಮಾಡೋಕ್ಕಾಗದೆ ಪರದಾಡಿದ್ದಾರೆ. ಹಾಸ್ಟೆಲ್ಗೆ ಎಸಿ ತಹಶೀಲ್ದಾರ್ ಎಲ್ಲ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹಾಸ್ಟೆಲ್ ಸಿಬ್ಬಂದಿಗೆ ಹಿರಿಯ ಅಧಿಕಾರಿಗಳು ತರಾಟೆ ತಗೊಂಡಿದ್ದಾರೆ. ಏನ್ ನೀರು ನುಗ್ಗಿದ್ರೆ ಜನನ್ ಕರೆಸಿ ಅದನ್ನ ತಕ್ಷಣ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ. ವೀಕ್ಷಕರೇ, ಇವತ್ತು ಪ್ರಾಸಿಕ್ಯೂಷನ್ ಡೇ. ಸಿಎಂಗೆ ಟೆನ್ಷನ್ ಮೇಲೆ ಟೆನ್ಷನ್. ಬಿಗ್ ಡಿಸೈಡಿಂಗ್ ಡೇ. ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಂತೂ ಸಿದ್ದರಾಮಯ್ಯ ಅವರ ಭವಿಷ್ಯ ಏನಾಗತ್ತೆ? ಇವತ್ತು ಮಂಗಳವಾರ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಬೆಂಗಳೂರಿನಲ್ಲೇ ಎಲ್ಲಾ ಸಚಿವರು ಇರಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಸಿಎಂ ವಿರುದ್ಧ ತೀರ್ಪು ಬಂದ್ರೆ ಏನಾಗತ್ತೆ, ಮುಂದಿನ ನಡೆ ಏನಿರುತ್ತೆ ಸಿದ್ದರಾಮಯ್ಯ ಅವರದ್ದು? ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾ ಕೇಸ್ನ ನಿರಂತರ ಫಾಲೋ ಅಪ್ ಕೊಡ್ತಾನೆ ಇದ್ದೀವಿ. ಸೊ ಇವತ್ತು ತೀರ್ಪು ಬರೋಂಥ ಒಂದು ಸಂದರ್ಭದಲ್ಲಿ ಏನಿರುತ್ತೆ, ಏನಾಗುತ್ತೆ, ಕೋರ್ಟ್ ತೀರ್ಪು ಏನು ಬರಬಹುದು, ಅದರ ಪರಿಣಾಮಗಳು ಏನೆಲ್ಲ ಆಗತ್ತೆ, ಆ ಎಲ್ಲ ಡೀಟೇಲ್ಸ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತರಲಿದೆ. ಬೆಂಗಳೂರಿನಲ್ಲೇ ಇರಿ ಅಂತ ಸಚಿವರಿಗೆ ಯಾಕೆ ಹೇಳಿದರು? ಸಿಎಂ ವಿರುದ್ಧ ತೀರ್ಪು ಬರೋ ಸಾಧ್ಯತೆಗಳಿದೆಯಾ? ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ ತೀರ್ಪು ಬಂದರೆ ಮುಂದಿನ ಕ್ರಮ ಏನಾಗುತ್ತೆ? ಕಾನೂನು ಕ್ರಮ ಕೈಗೊಳ್ಳಲಾಗತ್ತಾ? ಕೋರ್ಟ್ FIR ರಿಜಿಸ್ಟರ್ ಮಾಡೋದಕ್ಕೆ ಅನುಮತಿಯನ್ನ ಕೊಡತ್ತಾ? ಹಾಗೇನೆ ಒಂದು ವೇಳೆ ಸಿದ್ದರಾಮಯ್ಯ ಪರವಾಗಿ ತೀರ್ಪು ಬಂದರೆ ಅದು ರಾಜ್ಯಪಾಲರಿಗೆ ಏನಾದರೂ ಮುಖಭಂಗ ಉಂಟಾಗತ್ತಾ? ಅದೇನಾಗತ್ತೆ? ಮತ್ತೆ ಅಲ್ಲಿ ಸಂವಿಧಾನದ ಸಂಘರ್ಷ ಶುರುವಾಗತ್ತಾ? ಕೇಸ್ ಇನ್ನೊಂದು ಹಂತಕ್ಕೆ ಹೋಗತ್ತಾ? ಇದರ ರಾಜಕೀಯ ಪರಿಣಾಮಗಳು ಏನೆಲ್ಲ ಇರ್ತವೆ? ಕರ್ನಾಟಕಕ್ಕಂತೂ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ದಿನ. ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ತಿರುವಿಗೆ ಈ ದಿನ ಕಾರಣ ಆಗತ್ತಾ? ಏನಾಗತ್ತೆ? 23 ವರ್ಷಗಳ ಹಳೆಯ ಕೇಸ್ ಇದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಬಿಗ್ ಡಿಸೈಡಿಂಗ್ ಡೇ. ಸಿದ್ದರಾಮಯ್ಯನವರ ಒಟ್ಟು ರಾಜಕೀಯ ಬದುಕಿನಲ್ಲೇನೆ ಅತ್ಯಂತ ಮಹತ್ವದ ದಿನ ಇವತ್ತು. ಕೋರ್ಟ್ ಏನ್ ತೀರ್ಪು ಕೊಡಬಹುದು ಅಂತ ಇಡೀ ರಾಜ್ಯ ಕಾಯ್ತಾ ಇದೆ. ರಾಜಕೀಯ ವಲಯ ಅಂತೂ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದೆ. ಈ ತೀರ್ಪಿನ ಪರಿಣಾಮಗಳು ಏನಿರ್ತವೆ? ಮುಂದಿನ ಕಾನೂನು ಕ್ರಮಗಳು ಏನಿರ್ತವೆ? ನಾಗರಾಜ್. ಶ್ರೀಲಕ್ಷ್ಮಿ, ಏನು ಮೂಡ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ಗೆ ಸಲ್ಲಿಸಿದಂಥ ರಿಟ್ ಅರ್ಜಿಯ ಆದೇಶವನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು 12 ಗಂಟೆಗೆ ನೀಡ್ತಾ ಇರ್ತಕ್ಕಂಥದ್ದು. ಇದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಒಂದು ಕಡೆ ಏನು ಇದುವರೆಗೂ ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿಗೆ ಸಿಲುಕದೆ ಬಂದಿದ್ದಂಥ ಸಿದ್ದರಾಮಯ್ಯ ಅವರಿಗೆ ಇವತ್ತು ಏನಾಗುತ್ತೆ, ಅವರ ರಾಜಕೀಯ ಭವಿಷ್ಯದಲ್ಲಿ ಇದೇ ಮೊದಲ ಬಾರಿಗೆ ಅವರ ವಿರುದ್ಧ ತನಿಖೆ ಶುರುವಾಗುತ್ತಾ ಅನ್ನೋ ಒಂದು ಕುತೂಹಲ ಇರತಕ್ಕಂಥದ್ದು. ಅಲ್ಲದೆ ಇದರಿಂದಾಗಿ ಸಿಎಂ ಗದ್ದುಗೆ ಸೇರಿದಂತೆ ರಾಜ್ಯ ರಾಜಕೀಯದಲ್ಲಿ ಆಗುವಂಥ ಪಲ್ಲಟಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು. ಇತ್ತ ಕಡೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಏನು ಅರ್ಜಿಯನ್ನು ಸಲ್ಲಿಸಿದ್ರು, ಒಟ್ಟು 6 ದಿನಗಳ ಕಾಲ ಈ ಒಂದು ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ನಡೆಸಿದ್ದು. ಈ ವೇಳೆಯಲ್ಲಿ ಸಾಕಷ್ಟು ಘಟಾನುಘಟಿ ವಕೀಲರುಗಳು ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಂಘವಿ ಇರ್ಬೋದು, AG ಶಶಿಕಿರಣ್ ಶೆಟ್ಟಿ ಇರ್ಬೋದು, ಜೊತೆಗೆ ಏನು ರಾಜ್ಯಪಾಲರ ಕಚೇರಿ ಪರವಾಗಿ ತುಷಾರ್ ಮೆಹ್ತಾ, ಜೊತೆಗೆ ದೂರುದಾರಗಳ ಪರವಾಗಿ ರಾಘವನ್ ಇರ್ಬೋದು, ಲಕ್ಷ್ಮೀ ಅಯ್ಯಂಗಾರ್ ಅವರು ಇರ್ಬೋದು, ಅಥವಾ ಮಣೀಂದರ್ ಸಿಂಗ್ ಇರ್ಬೋದು, ಪ್ರಬಲವಾದ ವಾದವನ್ನು ಮಂಡಿಸಿದ್ರು. ಇಲ್ಲಿ 3 ಸಾಧ್ಯತೆಗಳಿಗೆ ಆಗ್ಬೋದು ಈ ಒಂದು ಕೇಸ್ನಲ್ಲಿ ಅಂತೇಳಿ ಸದ್ಯ ಕಾನೂನು ವಲಯದಲ್ಲಿ ಲೆಕ್ಕಾಚಾರ ಆಗ್ತಾ ಇರ್ತಕ್ಕಂಥದ್ದು. ಒಂದು, ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನು ರದ್ದುಗೊಳಿಸಿ ಏನು ರಾಜ್ಯಪಾಲರು ನೀಡಿರ್ತಕ್ಕಂಥ ಆದೇಶವನ್ನು ಎತ್ತಿ ಹಿಡಿಬೋದು. ಯಾಕಂತಂದರೆ 2018ರಲ್ಲಿ ಇದೇ ಜಸ್ಟಿಸ್ M ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಏನು PC ಆಕ್ಟ್ಗೆ ಒಂದು ಮಾರ್ಪಾಡುಗಳಾಗ್ತವೆ 17A ಗೆ 2018ರಲ್ಲಿ. ಅದರನ್ವಯ ಒಬ್ಬ ಜನಪ್ರತಿನಿಧಿ ವಿರುದ್ಧ
ತನಿಖೆಯನ್ನು ನಡೆಸಬೇಕಾದ್ರೆ 17A ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಬೇಕು. ಪ್ರೈಮಪಸಿ ಕಂಡು ಬಂದರೆ ಕಡ್ಡಾಯವಾಗಿ ತನಿಖೆಗೆ ಅನುಮತಿಯನ್ನು ನೀಡಬೇಕು ಅಂತೇಳಿ ಇದೇ ಒಂದು ಏಕಸದಸ್ಯ ಪೀಠ ಆದೇಶ ನೀಡಿರೋದ್ರಿಂದ ಇದೇ ರೀತಿಯ ತೀರ್ಪು ಬರಬಹುದು ಅಂತೇಳಿ ಬಹುಪಾಲು ಲೆಕ್ಕಾಚಾರ ಆಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನು ಅಭಿಷೇಕ್ ಮನು ಸಿಂಘ್ವಿ, AG ಶಶಿಕಿರಣ್ ಶೆಟ್ಟಿ, ಪ್ರೊಫೆಸರ್ ರವಿವರ್ಮ ಕುಮಾರ್ ಇವರೆಲ್ಲ ವಾದ ಮಂಡಿಸಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಸಹ ನೇರವಾಗಿ ಭಾಗಿಯಾಗಿಲ್ಲ, ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧ ಇಲ್ಲ. ಯಾಕಂತಂದರೆ ಅವರು ಎಲ್ಲೂ ಸಹ ಯಾವುದೇ ಆದೇಶವನ್ನು ಕೊಟ್ಟಿರೋದಾಗಲಿ ಅಥವಾ ಸಂಬಂಧಪಟ್ಟ ಸಂಸ್ಥೆ ಅಂದರೆ ಮೂಡಾದಲ್ಲಿ ಭಾಗಿಯಾಗಿದ್ದರು ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ. ಹೀಗಾಗಿ ಅವರ ಒಂದು ಘನತೆಗೆ ಚ್ಯುತಿ ತರುವ ಕೆಲಸ ಆಗುತ್ತೆ ಈ ಹಂತದಲ್ಲಿ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟರೆ ಅಂತೇಳಿ ವಾದವನ್ನು ಮಾಡಿದರು. ಹೀಗಾಗಿ ಇದನ್ನು ಪರಿಗಣಿಸಿ ಈ ಒಂದು ರಾಜ್ಯಪಾಲರ ಆದೇಶಕ್ಕೆ ತಡೆ ಹಿಡಿತಾರ ಅನ್ನೋ ಒಂದು ಪ್ರಶ್ನೆ ಸಹ ಇರ್ತಕ್ಕಂಥದ್ದು. ಇನ್ನೊಂದು ಏನಂತಂದರೆ ಪ್ರಮುಖವಾಗಿ ಏನು ಎರಡು ಸಾಂವಿಧಾನಿಕ ಹುದ್ದೆಗಳ ನಡುವಿನ ಒಂದು ತಿಕ್ಕಾಟ ಆಗಿರೋದ್ರಿಂದ ಇದನ್ನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಿರ್ಣಯ ತೆಗೆದುಕೊಳ್ಳೋದಕ್ಕಿಂತ ವಿಭಾಗೀಯ ಪೀಠಕ್ಕೆ ಹೋಗ್ಬೋದು. ನಾಟ್ ಮೇಂಟೈನಬಲ್, ಈ ಒಂದು ಪ್ರಕರಣವನ್ನು ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ಆದೇಶ ಏನಾದರೂ ಬಂದರೂ ಬರ್ಬೋದು ಅನ್ನೋ ಒಂದು ಚರ್ಚೆಗಳು ಸದ್ಯಕ್ಕೆ ಕಾನೂನು ವಲಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆದರೆ ಇವತ್ತು 12 ಗಂಟೆಗೆ ಆದೇಶ ಪ್ರಕಟ ಆಗಲಿದ್ದು 12:05 ಇದರ ಒಂದು ಸಂಪೂರ್ಣ ಮತ್ತು ಖಚಿತವಾದಂಥ ಮಾಹಿತಿ ಸಿಗುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.